ಬೇಕಾದ್ರೆ ಆ ರಾಕಿನ ನಂಬೋದು, ಆದ್ರೆ ಆರ್ಯನ್ ಮಾತು ನಂಬಕ್ಕಾಗಲ್ಲ. ಸರಿ ಆಯ್ತು, ನಾನು ನಿಮ್ಮೇಲಿರೋ ಕೋಪನ ಬೇಜಾರ್ನ ಬಿಟ್ಟು ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಆರ್ಯ ಕೆಟ್ಟೋನಾಗಿದ್ದೋನು ಈಗ ಒಳ್ಳೆಯವನಾಗಿ ಬದಲಾಗಿದ್ದಾನೆ. ಆದ್ರೆ ರಾಕ್ಷಸ ಗುಣ ಅವನ್ ಬ್ಲಡ್ಡಲ್ಲೇ ಇದೆ. ಯಾವ ಸಮಯದಲ್ಲಿ ಬೇಕಾದ್ರೂ ಅವನ್ ಮತ್ತೆ ಕೆಟ್ಟೋನಾಗಬಹುದು. ಆದ್ರೆ ಆರ್ಯನ್ನ ನಾನು ಚಿಕ್ಕ ವಯಸ್ಸಿಂದ ನೋಡ್ತಾ ಇದ್ದೀನಿ. ಅವನು ಯಾವತ್ತೂ ಕೆಟ್ಟವನಾಗಿಲ್ಲ. ಅದ್ರಲ್ಲೂ ನಾನಂದ್ರೆ ಅವನಿಗೆ ತುಂಬಾ ಇಷ್ಟ. ಸ್ಕೂಲಲ್ಲಾಗ್ಲಿ ಕಾಲೇಜಲ್ಲಾಗ್ಲಿ ಯಾರಾದ್ರೂ ನನ್ನನ್ನ ಗೇಲಿ ಮಾಡಿದ್ರು ಅವ್ರ ಮೇಲೆ ಜಗಳಕ್ಕೆ ಹೋಗ್ತಾ ಇದ್ದ, ಅವ್ರಿಗೆ ಹೊಡಿತಿದ್ದ. ನನಗೋಸ್ಕರ ಅವನು ಹುಡುಗರ ಹತ್ರ ಒದೆ ತಿಂದಿದ್ದಾನೆ, ಹಾಗೆ ಅವ್ರಿಗೂ ಹೊಡೆದಿದ್ದಾನೆ. ಅದು ಅಲ್ದೆ ನನಗೇನೇ ಕಷ್ಟ ಬಂದ್ರೂ ಕರೀದೇನೆ ಸಹಾಯಕ್ ಬರ್ತಿದ್ದಾನೆ. ಮೊದ್ಲು ಬರ್ತಾ ಇದ್ದ, ಈಗ್ಲೂ ಬರ್ತಾ ಇದ್ದಾನೆ. ಒಂದ್ಸಾರಿ ಯಾವ್ದೋ ಕಾರಣಕ್ಕೆ ನಾನು ಅವನ ಹತ್ರ ಜಗಳ ಮಾಡಿದ್ದೆ. 2 ದಿನ ಅವನ ಹತ್ರ ಮಾತೇ ಆಡಿರ್ಲಿಲ್ಲ. 3ನೇ ದಿನ ಗೊತ್ತಾಯ್ತು ಅವನು 2 ದಿನದಿಂದ ಊಟನೇ ಮಾಡಿರ್ಲಿಲ್ಲ ಅಂತ. ಅವನಿಗೆ ನಾನು ಅಂದ್ರೆ ಅಷ್ಟು ಇಷ್ಟ, ಅಷ್ಟು ಅಭಿಮಾನ. ಯಾವುದೇ ಕಾರಣಕ್ಕೂ ಅವನಿಗೆಷ್ಟೇ ಕೋಟಿ ಕೊಟ್ರು ಅವನು ನನ್ನ ವಿರುದ್ಧ ಕೆಲಸ ಮಾಡಲ್ಲ. ಬೇಕಾದ್ರೆ ಸ್ವಾರ್ಥಕ್ಕೋಸ್ಕರ ನೀವು ಕೂಡ ನನ್ನನ್ನು ಬಿಟ್ಕೊಡ್ತಿರೋ ಏನೋ, ಆದ್ರೆ ಅವನು ಯಾವತ್ತೂ ಬಿಟ್ಕೊಡಲ್ಲ. ದಯವಿಟ್ಟು ಇನ್ ಮುಂದೆ ಅವನ ಬಗ್ಗೆ ಕೆಟ್ಟದಾಗಿ ನನ್ನ ಹತ್ರ ಮಾತಾಡಕ್ ಬರಬೇಡಿ. ನೋಡು, ಯಾವುದೇ ವ್ಯಕ್ತಿನ ಬ್ಲೈಂಡ್ ಆಗಿ ನಂಬಾರ್ದು ಅಂತಾರೆ. ಅದೇ ನೀನೇ ಇದು ಕಣ್ಮುಚ್ಕೊಂಡು ನಂಬ್ತಿದ್ಯಲ್ಲ ಅವನ್ನ. ನೋಡು, ನಾನು ಹೇಳ್ತಿರೋದೆಲ್ಲ ನಿಂಗೆ ಈಗ ಅರ್ಥ ಆಗಲ್ಲ. ಮುಂದೊಂದ್ ದಿವಸ ಅವ್ನು ಮಾಡೋದೆಲ್ಲ ನಿನಗೆ ಗೊತ್ತಾದ್ಮೇಲೆ ಪಶ್ಚಾತ್ತಾಪ ಪಡ್ತೀಯ. ನೋಡಿ, ನಾನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗಿ ಡಿಸಿಷನ್ ತಗೊಂಡಿದ್ದು ನಿಮ್ಮ ವಿಷಯದಲ್ಲಿ ಮಾತ್ರ. ಬೇರೆಯವ್ರ ವಿಚಾರದಲ್ಲಿ ನಾನು ಯಾವತ್ತೂ ರಾಂಗ್ ಡಿಸಿಷನ್ ತಗೊಂಡಿಲ್ಲ. ಈಗ ನಾನೇನೇ ಹೇಳಿದ್ರು ನೀನು ನಂಬೋ ಪರಿಸ್ಥಿತಿಲಿಲ್ಲ. ಟೈಮ್ ಬಂದಾಗ ನಿಂಗೆ ಗೊತ್ತಾಗತ್ತೆ. ಎಕ್ಸ್ಕ್ಯೂಸ್ ಮೀ. ಹಲೋ, ನಿಮ್ಮನ್ನೇ. ಯಾರಮ್ಮ ನೀನು? ಈ ಮನೆಗೆ ಯಾಕೆ ಬಂದಿದ್ಯಾ? ನೀವ್ ಯಾರು? ಹ? ಅಲ್ಲ, ನೀನ್ ಯಾರು ಅಂತ ನಾನು ಕೇಳಿದ್ರೆ ನೀನ್ ನನ್ನೇ ಪ್ರಶ್ನೆ ಮಾಡ್ತೀಯ. ಏನ್ ಅರ್ಥ ಇದರಲ್ಲಿ? ನಾನ್ ಯಾರು ಅಂತ ನಿಮಗ್ ಗೊತ್ತಿಲ್ಲ, ಅದಕ್ಕೆ ನೀವ್ಯಾರು ಅಂತ ನಾನ್ ಕೇಳ್ದೆ. ಇದ್ರಾಗೆ ಏನ್ ತಪ್ಪೈತೆ? ನಾನು ಅಶೋಕ್ ಅಂತ, ಶಿವಗಾಮಿ ಹಸ್ಬೆಂಡ್. ನಾನು ಶಂಕ್ರಿ ಫ್ರಮ್ ಬನ್ಶಂಕ್ರಿ ಅಂತ, ಈ ಮನೆ ಕೆಲ್ಸದವಳು. ಯಾರ ಕಡೆಯಿಂದ ಬಂದಿರೋದು? ಏನಾಯ್ತು? ಯಾಕೆ ಅಳ್ತಿದ್ಯಾ? ನಾನು ಹಳ್ಳಿಯಿಂದ ಕೆಲ್ಸಕ್ಕೆ ಅಂತ ಬಂದೆ, ನನ್ ಬ್ಯಾಗ್ ನ ಕದ್ಬಿಟ್ರು. ಪಾಪ ಕಮಲಮ್ಮ, ಒಂಟಿ ಹೆಣ್ಣು ಎಲ್ಲಿ ಅಂತ ಹೋಗ್ತಾಳೆ ಹೇಳಿ? ಹೇಗಿದ್ರು ಅಭಿರಾಮಿನ ನೋಡ್ಕೊಳಕ್ಕೆ ಯಾರಾದ್ರೂ ಬೇಕು ಅಂತ ನೋಡ್ತಿದ್ವಲ್ಲ, ಇವಳೇ ಬರ್ಲಿ ಬಿಡಿ. ನೋಡು, ಶಿವಗಾಮಿ ಬೇಕಾದ್ರೆ ನೀನ್ ಹೇಳೋ ಕತೆಗಳನ್ನ ನಂಬೋದು, ಆದ್ರೆ ನಾನ್ ನಂಬಲ್ಲ. ಕರೆಕ್ಟಾಗಿ ಹೇಳು, ನೀನ್ ಯಾರು? ನಾನ್ ಹೇಳ್ತಿರೋದು ದಿಟ್ವೆ. ನಂಬಿಕೆ ಬಂದಿಲ್ಲ ಅಂದ್ರೆ ಶಿವಗಾಮಿ ಅಮ್ಮ ಅವ್ರನ್ನೇ ಹೋಗಿ ಕೇಳಿ. ಇಲ್ಲ, ನಿನ್ನ ನಾನೆಲ್ಲೋ ನೋಡಿದ್ದೀನಿ. ನನ್ನನ್ನ ಇಡೀ ಪ್ರಪಂಚನೇ ನೋಡೈತೆ. ತೊಡು, ಈ ಕೊಂಕ್ ಮಾತೆಲ್ಲ ಬೇಡ. ಯಾರು ನಿಂದ ಹೇಳು?
ಈ ಮನೆಗೆ ಬಂದಿರೋ ಉದ್ದೇಶ ಏನೋ? ಮೊದಲೇ ಈ ಮನೆಗೆ ಗೊಂದಲದ ಕೂಡ ಆಗಿದೆ. ಇದ್ರ ಮಧ್ಯೆ ನೀನ್ ಬೇರೆ ನಾಟಕ ಮಾಡ್ಕೊಂಡು ಎಲ್ಲಿಂದನೋ ಬಂದಿದ್ಯಾ.